ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ದಿವ್ಯಾ ಸತೀಶ್ ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ಒಂದು ಫೇಸ್ ಪ್ಯಾಕ್ ನಾನು ಹಾಕ್ಕೊತಿದ್ದೆ, ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊಳೋಣ ಅಂತ ಶೇರ್ ಮಾಡ್ಕೊತೀನಿ. ತುಂಬ ಈಸಿ, ಹಾಗೆ ಸ್ಕಿನ್ ಗ್ಲೋ ಆಗುತ್ತೆ. ನಿಮ್ಗೆ ಹಾಕ್ಕೊಂಡು ಒಂದು ದಿವಸಕ್ಕೆಲ್ಲ ಗೊತ್ತಾಗುತ್ತೆ ಸ್ಕಿನ್ ಎಷ್ಟು ಗ್ಲೋ ಆಗುತ್ತೆ ಅಂತ. ಇದು ವಾರದಲ್ಲಿ 2 ಸತಿ ಯೂಸ್ ಮಾಡ್ಕೋಬೋದು. ತುಂಬ ಏನು ಇಂಗ್ರೀಡಿಯೆಂಟ್ಸ್ ಬೇರೆ, ಇರೋ ಮನೆಯಲ್ಲೇ ಫೇಸ್ ಪ್ಯಾಕ್ ಮಾಡ್ಕೋಬೋದು. ಹೇಗೆ ಅಂತ ತೋರಿಸ್ತೀನಿ. ಪ್ಲೀಸ್ ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಆಗ್ದಂಗೆ ನೋಡ್ತಾ ಇದ್ದಾರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈಗ ನೀಟಾಗಿ ನಾನು ಫೇಸ್ನ ವಾಶ್ ಮಾಡಿದ್ದೀನಿ, ಅದು ಡ್ರೈ ಆಗಿದೆ. ಓಕೆನಾ, ನಾನು ಮುಖದಲ್ಲಿ ಯಾವುದೇ ಕೂಡ ಕ್ರೀಮ್ಸ್ ಇಲ್ಲ. ಒಂದು ಹೇರ್ ಬ್ಯಾಂಡ್ ಹಾಕ್ಕೊತಾ ಇದ್ದೀನಿ ನೀಟಾಗಿ. ಇಲ್ಲೆಲ್ಲ ಕೂದಲು ಇನ್ನೊಂದೊಂದು ಸ್ವಲ್ಪ ಬೇಬಿ ಹೇರ್ಸ್ ಇದೆಯಲ್ಲ, ಅದು ಮುಂದೆ ಬರಬಾರ್ದು ಅಂತ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನೊಂದು ಬಟ್ಲು ಇಲ್ಲಿ ಒಂದು 2-3 ಸ್ಪೂನ್ ಹಾಲನ್ನ ಕಾಯಿಸಿ ಆರಿಸಿಕ್ಕಿರೋಂಥದ್ದು. ಆಮೇಲೆ ಒಂದು ಬನಾನ, ಇದು ನಮ್ಮ ತೋಟದೆ ನಾವು ಬೆಳೆದಿರೋದೆ. ಇದನ್ನೇ ನೀಟಾಗಿ ಬನಾನ ನಾನು ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕೊಳ್ಳಿ. ನಾನಿಲ್ಲಿ ಅರ್ಧ ಹಾಕ್ಕೊತಾ ಇದ್ದೀನಿ, ಸಣ್ಣದು ಇದು. ಇದನ್ನ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ನಿಮ್ಗೆ ಬೇಕಾದರೆ ಇದಕ್ಕೆ ಜೇನುತುಪ್ಪ ಹಾಕೋಬೋದು. ನನ್ನ ಹತ್ರ ಜೇನುತುಪ್ಪ ಖಾಲಿಯಾಗಿ ಹೋಗಿದೆ. ನಿಮಗೆ ಜೇನುತುಪ್ಪ ಬೇಕಾದ್ರೆ ಇದಕ್ಕೆ ಅರಿಶಿನ ಪುಡಿ, ನೀವು ಕಾಫಿ ಪೌಡರು ಹಾಕೋಬೋದು. ನಿಮಗೆ ಸ್ಕಿನ್ನಿಗೆ ಯಾವುದು ಸೆಟ್ ಆಗುತ್ತೋ ನೋಡ್ಕೊಂಡು ಹಾಕೊಳ್ಳಿ. ಇದೇ ಸಾಕು, ಜಸ್ಟ್ ಇಷ್ಟೇ. ಇದೊಂದು ಸ್ವಲ್ಪ ಹಾಲು ಜಾಸ್ತಿ ಆಗಿದೆ, ಅದಕ್ಕೆ ಇನ್ನೊಂದು ಸ್ವಲ್ಪ ಅರ್ಧ ಹಾಕ್ಕೊತಾ ಇದ್ದೀನಿ. ನೀಟಾಗೆ ನಾನು ಇದು ಕೈಯೆಲ್ಲ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ. ನೀವು ಸ್ಪೂನ್ ಇಲ್ಲಾಂದರೆ ಮಿಕ್ಸಿಗೆ ಹಾಕ್ಕೊಬಿಟ್ಟು ಒಂದು ಸತಿ ಜಂಗಿ ಒಂದ್ಸಲ ಆಗೋಗುತ್ತೆ. ನೀಟಾಗೆ ಸ್ಮ್ಯಾಶ್ ಮಾಡ್ಕೊಳ್ಳಿ. ಇದೊಂದು ಸಖತ್ತಾಗಿರುತ್ತೆ ಫೇಸ್ ಪ್ಯಾಕ್. ಇದನ್ನ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡು ಸಿಗ್ತೀನಿ. ಈಗ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ನನ್ನ ಕೈಯಲ್ಲೇ. ನೋಡಿ ಹೀಗಿದೆ. ಇದಕ್ಕೆ ಒಂದೇ ಒಂದು ಸ್ವಲ್ಪ ನಾನು ರೋಸ್ ವಾಟರ್ ಹಾಕ್ಕೊತಾ ಇದ್ದೀನಿ. ಒಂದು 2 ಡ್ರಾಪ್ಸ್ ಹಾಕ್ಕೊತಾ ಇದ್ದೀನಿ ಅಷ್ಟೇ. ನಾನು ನೀಟಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ. ಬೇಕಾದ್ರೆ ನೀವು ಇದಕ್ಕೆ ಜೇನುತುಪ್ಪ ಹಾಕೋಬೋದು, ಅರಿಶಿನ ಹಾಕೋಬೋದು. ನನ್ನ ಜೇನುತುಪ್ಪ ಖಾಲಿ ಆಗೋಗಿದೆ, ಅರಿಶಿನ ಏನು ಹಾಕಿಲ್ಲ ನಾನು. ಈಗ ನೀಟಾಗಿ ಫೇಸ್ನ ವಾಶ್ ಮಾಡ್ಕೊಂಡಿದ್ದೀನಿ. ಈಗ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಹೀಗೆ ನಿಮಗೆ ಬ್ರಷ್ ಬೇಕಾದರೆ ಬ್ರಷ್ ಇದರಿಂದನೂ ಅಪ್ಲೈ ಮಾಡ್ಕೋಬೋದು. ನಾನೇನು ಬ್ರಷ್ ಇದೆ, ನಾನು ಅಪ್ಲೈ ಮಾಡ್ಕೊತಾ ಇಲ್ಲ. ಕೈಯಲ್ಲೇ ನೀಟಾಗಿ ಸರ್ಕ್ಯುಲರ್ ಮೋಷನ್ಗೆ ಅಪ್ಲೈ ಮಾಡ್ಕೊತಾ ಇದ್ದೀನಿ. ನೀವು ಒಂದ್ಸತಿ ಈ ಫೇಸ್ ಪ್ಯಾಕ್ನ ಟ್ರೈ ಮಾಡಿ ಮನೇಲಿ, ಹೇಗಿದೆ ಅಂತ ಹೇಳಿ. ತುಂಬ ಸ್ಕಿನ್ ಗ್ಲೋ ಕೊಡುತ್ತೆ. ಈಗ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ ಸರ್ಕ್ಯುಲರ್ ಮೋಷನಲ್ಲಿ. ನೀವು ನೆಕ್ಕಿಗೂ ಬೇಕಾದ್ರೆ ಅಪ್ಲೈ ಮಾಡ್ಕೊಳ್ಳಿ. ನಾನು ನೆಕ್ಕಿಗೆ ಇವತ್ತು ಅಪ್ಲೈ ಮಾಡ್ತಾ ಇಲ್ಲ, ಯಾಕಂದರೆ ಬಟ್ಟೆಗೆಲ್ಲ ಆಗೋಗುತ್ತೆ ಅಂತ. ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಕಣ್ಕೆಳಗಳೇನು ಅಪ್ಲೈ ಮಾಡ್ಕೋಬೋದು, ಏನಾಗಲ್ಲ. ನೀಟಾಗಿ ಅಪ್ಲೈ ಮಾಡ್ಕೊಂಡು ಸಿಗ್ತೀನಿ. ನಾನು ನೀಟಾಗಿ ಈಗ ಮಸಾಜ್ ಮಾಡಿದ್ದೀನಿ. ಇನ್ನೊಂದು ಸ್ವಲ್ಪ ಮುಕ್ಕಿದೆ, ಇದನ್ನು ಕೈಗೆ ಮತ್ತು ಕಾಲಿಗೆ ಹಾಕ್ಕೊಂಡು ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಜಾಸ್ತಿ ಆಗಿದೆ. ಒಬ್ರಿಗಾದರೆ ಅರ್ಧ ಬನಾನ ಸಾಕಾಗುತ್ತೆ. ನಾನು ಒಬ್ಳಿಗೆ ತಾನೆ ಒಂದು ತುಂಬ ಜಾಸ್ತಿ ಆಗಿದೆ, ಇನ್ನೊಂದು ಸ್ವಲ್ಪ ಇದೆ. ಇದು ನೀವು ಸ್ನಾನ ಮಾಡ್ಕೋಬೇಕಾದ್ರೆ ಕೈಗೆ ಮತ್ತು ಕಾಲಿಗೆ ಹಾಕ್ಕೊಂಡು ನೀಟಾಗಿ ಮಸಾಜ್ ಮಾಡ್ಕೊಂಡು ಒಂದು 5 ಮಿನಿಟ್ಸ್ ಆಮೇಲೆ ಸ್ನಾನ ಮಾಡ್ಕೋಬೋದು. ಈಗ ನೀಟಾಗಿ ಮಸಾಜ್ ಮಾಡಾಗಿದೆ. ಈಗ ಭೀಷ್ಮಂಗೆ ಊಟ ತಿನ್ನಿಸ್ಬೇಕು. ಅನ್ನ ತಗೊಬಂದಿದ್ದೀನಿ, ನನಗೆ ಊಟ ತಿನ್ನಿಸೋಷ್ಟಕ್ಕೆ ನೀಟಾಗಿ ಆಡ್ಕೊಂಡು ಅಷ್ಟಕ್ಕೆ ಆಮೇಲೆ ಫೇಸ್ನ ನೀಟಾಗಿ ವಾಶ್ ಮಾಡ್ಕೊಳೋದು. ಒಂದು ಬೌಲಲ್ಲಿ ನೀರು ತೊಗೊಂಡು ನೀಟಾಗಿ ಇಂಟ್ಕೊಂಡು ಒಂದು ಕಾಟನ್ ಬಟ್ಟೆ, ಒಂದು ಕಾಟನ್ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊಳ್ಳಿ. ಹೀಗೆ ಫುಲ್ಲು ಡ್ರೈ ಆಗಿದೆ, ನೀಟಾಗಿ ಒರೆಸ್ಕೊಳ್ಳಿ.
ನೀಟಾಗಿ ಎಲ್ಲ ಒರೆಸ್ಕೊಳ್ಳಿ. ಕಾಟನ್ ಬಟ್ಟೆ ಆದರೆ ನ್ಯಾಪ್ಕಿನ್ ಏನಕ್ಕೆಲ್ಲಾದರೂ ಇದ್ದರೆ ಒಂದು ಒರೆಸ್ಕೊಳ್ಳಿ ನೀಟಾಗೆ. ಹೀಗೆ ಇನ್ನೊಂದ್ಸತಿ ನೀಟಾಗೆ ಫೇಸ್ನ ಒರೆಸ್ಕೊಂಡು ಆಮೇಲೆ ನೀಟಾಗೆ ಫೇಸ್ನ ವಾಶ್ ಮಾಡ್ಕೊಳ್ಳಿ. ನೋಡ್ಬೋದು ಸ್ಕಿನ್ ಅಷ್ಟೇ ಗ್ಲೋ ಕಾಣಿಸುತ್ತೆ ಅಂತ. ನೀವು ಟ್ರೈ ಮಾಡಿ. ಏನು ಮೊಬೈಲ್ಗಿಂತ ಇದರಲ್ಲಿಂತ ಲೈವಲ್ಲಿ ನಮಗೆ ಗೊತ್ತಾಗುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ಆಮೇಲಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಒಂದು ಸ್ವಲ್ಪ ಫೇಸ್ ಅಂಟಿಸ್ತೈತೆ ನೀಟಾಗೆ. ಇವಾಗ ಎಲ್ಲ ಟ್ಯಾವೆಲ್ ಬಟ್ಟೆಲಿ ಒರೆಸ್ಕೊಂಡಿದ್ದೀನಿ. ಒಂದು 10 ನಿಮಿಷ ಬಿಟ್ಕೊಂಡು ನಾನು ಸ್ನಾನ ಮಾಡ್ಕೊಂಡು ಹೋಗ್ತೀನಿ. ಅದಕ್ಕಿಂತ ಮುಂಚೆ ಸ್ಕಿನ್ ಡ್ರೈ ಆಗಿರುತ್ತಲ್ಲ, ಒಂದೇ ಒಂದು 2 ಡ್ರಾಪು ರೋಸ್ ವಾಟರ್ ಹಿಂಗೆ ಟ್ಯಾಪ್ ಮಾಡ್ಕೊಂಡು ನೀಟಾಗಿ ಅಪ್ಲೈ ಮಾಡ್ಕೊತೀನಿ ಅಷ್ಟೇ. ನೀವು ಒಂದ್ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೀವು ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮಾಡ್ಕೊಂಡಾಮೇಲೆ ಫೇಸ್ನ ನೀಟಾಗಿ ವಾಶ್ ಮಾಡಾಮೇಲೆ ಒಂದು ವಾರ್ಮ್ ವಾಟರಲ್ಲಿ ನೀವು ಡೈಲಿ ಸ್ಕಿನ್ ಕೇರ್ ಏನು ಯೂಸ್ ಮಾಡ್ತಿರೋ ಮಾಯ್ಶ್ಚರೈಸರ್, ಸನ್ಸ್ಕ್ರೀಮ್ ಎಲ್ಲ ಯೂಸ್ ಮಾಡ್ಕೋಬೋದು. ಆಮೇಲಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನನಗಂತೂ ಈ ಸ್ಕಿನ್ ಅಂತೂ ತುಂಬ ಇಷ್ಟ ಆಯಿತು. ನೀವು ಟ್ರೈ ಮಾಡಿ ಒಂದ್ಸತಿ, ತುಂಬ ಗ್ಲೋ ಆಗಿ ಕಾಣಿಸುತ್ತೆ. ತುಂಬ ಈಸಿ ಕೂಡ, ತುಂಬ ಈಸಿಯಾಗಿ ಫೇಸ್ ಪ್ಯಾಕ್ ಮಾಡ್ಕೋಬೋದು. ನೀವು ಟ್ರೈ ಮಾಡಿ. ಆಮೇಲಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ.